ಹೆಲೋ ಎವ್ರಿವನ್, ಹೇಗಿದ್ದೀರಿ ಎಲ್ರು? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನಲ್. ಮೊದಲಿಗೆ ಯಾರಾದ್ರೂ ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಇವತ್ತು ಬಂದಿರೋದು ಒನ್ಸ್ ಅಗೇನ್ ಸೀ ಫುಡ್ ರೆಸಿಪಿ ಮಾಡೋಣ ಅಂತ. ಪ್ರಾನ್ಸ್ ತಗೊಂಡ್ಬಂದಿದ್ದೇನೆ. ಪ್ರಾನ್ಸ್ ಅಲ್ಲಿ ಇವತ್ತು ಗ್ರೀನ್ ಮಸಾಲಾ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾವು ನಾರ್ಮಲ್ ಆಗಿ ಫ್ರೈ ತಿಂದಿರ್ತೇವೆ, ರೆಡ್ ಮಸಾಲಾ ಹಾಕಿ ಫ್ರೈ ತಿಂದಿರ್ತೇವೆ. ಸೊ ಇವತ್ತು ಗ್ರೀನ್ ಮಸಾಲಾ ಹಾಕಿ ಯಾವ ರೀತಿ ಫ್ರೈ ಮಾಡ್ಬೋದು ಅಂಡ್ ಟೇಸ್ಟ್ ಯಾವ ರೀತಿ ಬರ್ತದೆ ಅಂತ ನೋಡ್ಕೊಂಡ್ ಬರೋಣ. ಬನ್ನಿ ರೆಸಿಪಿ ಕಂಟಿನ್ಯೂ ಮಾಡೋಣ. ಮೊದಲಿಗೆ ಗ್ರೀನ್ ಮಸಾಲಾದ ಪೇಸ್ಟ್ ಮಾಡ್ಲಿಕ್ಕೆ ಒಂದು ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊಳ್ಳೋಣ. ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿಯೇ ಬೇಕಾಗುತ್ತೆ. ಇದಕ್ಕೆ ಒಂದು ಖಾರಕ್ಕನುಸಾರವಾಗಿ ಹಸಿಮೆಣಸಿನಕಾಯಿ, ನಾನಿಲ್ಲಿ ಒಂದು 7 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ಇದರ ಜೊತೆ ಒಂದು 10 ರಿಂದ 12 ಬೆಳ್ಳುಳ್ಳಿ, ನಂತರ ಒಂದು ಸಣ್ಣ ಹಿಡಿಯಷ್ಟು ಪುದೀನಾ ಸೊಪ್ಪು, ಒಂದು 12 ರಿಂದ 15 ಕಾಳು ಕರಿಮೆಣಸು, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಮತ್ತೆ 1/4 ಟೇಬಲ್ ಸ್ಪೂನ್ ಅರಿಶಿನ ಪೌಡರ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದರ ಜೊತೆ 1-2 ಇಂಚ್ ತುಂಡು ಶುಂಠಿಯನ್ನು ಕಟ್ ಮಾಡಿ ಹಾಕೊಳ್ಳೋಣ. ಶುಂಠಿಯನ್ನು ಸ್ವಲ್ಪ ಫೈನ್ ಚಾಪ್ ಮಾಡ್ಕೊಂಡಿದ್ದೇನೆ. ಇದರ ಜೊತೆ ಒಂದು ದೊಡ್ಡ ನಿಂಬೆ ರಸವನ್ನು ಹಾಕೊಳ್ಬೇಕು. ಒಂದು ದೊಡ್ಡ ನಿಂಬೆ ಆಗಿರೋದ್ರಿಂದ ಒಂದು ತಗೊಂಡಿದ್ದೇನೆ, ಸಣ್ಣ ನಿಂಬೆ ಆದ್ರೆ 1 ರಿಂದ 2 ನಿಂಬೆ ಹಾಕೊಳ್ಳಿ. ಇದರ ಜೊತೆನೆ ಸ್ವಲ್ಪ ರುಬ್ಲಿಕ್ಕೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಬರೋಣ. ನೀರು ಹಾಕದೆ ರುಬ್ಲಿಕ್ಕೆ ಆಗ್ತದಾದ್ರೆ ನೀರು ಹಾಕದೆ ರುಬ್ಕೊಳ್ಳಿ. ತುಂಬಾ ನೀರ್ ಮಾಡಿದ್ರೆ ಮಸಾಲ ಬಿಡ್ತದೆ, ಅದಕ್ಕೋಸ್ಕರ ದಪ್ಪ ಮಸಾಲ ಮಾಡ್ಬೇಕು. ಈ ರೀತಿ ಮಸಾಲ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೇನೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊಳ್ಳಿ. ಮಸಾಲೆ ಮಾಡಿದ್ದು ಗ್ರೀನ್ ಮಸಾಲ ನೀರ್ ಹಾಕಿದ್ರೆ ಒಂದು 4 ಟೇಬಲ್ ಸ್ಪೂನ್ ಇಂದ 4 ರಿಂದ 5 ಟೇಬಲ್ ಸ್ಪೂನ್ ತನಕ ಕಾರ್ನ್ಫ್ಲೋರ್ ಹಾಕೊಳ್ಬಹುದು. ಈ ಹದಕ್ಕೆ ನನ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಇವಾಗ ಕ್ಲೀನ್ ಮಾಡಿದ ಪ್ರೌನ್ಸ್ ಹಾಕೊಳ್ಳೋಣ. ಪ್ರೌನ್ಸ್ ಹಾಕಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎರಡೂ ಕಡೆ ಮಸಾಲ ಕೋಟ್ ಆಗುವ ರೀತಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನು 1 ಗಂಟೆ ಹಾಗೆ ಮ್ಯಾರಿನೇಟ್ ಆಗ್ಲಿಕ್ಕೆ ಇಟ್ಟು ಬಿಡೋಣ. ಒಳ್ಳೆ ಮಸಾಲೆ ಎಲ್ಲ ಎಳ್ದುಕೊಳ್ಬೇಕು, ಅದಕ್ಕೋಸ್ಕರ 1 ಗಂಟೆ ಹಾಗೆ ಇಟ್ಟು ಬಿಡೋಣ. ಇವಾಗ 1 ಗಂಟೆ ನಂತರ ಪ್ಯಾನಿಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಚಾಪ್ ಮಾಡ್ಕೊಂಡಿದ್ದನ್ನು ಹಾಕೊಳ್ಳೋಣ. ಇದರ ಜೊತೆನೆ 1 ಟೇಬಲ್ ಸ್ಪೂನ್ ಬಟರ್ ಹಾಕೊಳ್ಳೋಣ. ಇವೆಲ್ಲ ಬಿಸಿ ಆದ ನಂತರ ಇವಾಗ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವ ಪ್ರೌನ್ಸ್ ಹಾಕೊಳ್ಳೋಣ. ಹೈ ಫ್ಲೇಮ್ ಅಲ್ಲಿ 2 ನಿಮಿಷ ಒಂದು ಬದಿಯಲ್ಲಿ ಕುಕ್ ಮಾಡ್ಬೇಕಾಗುತ್ತೆ. ಈ ರೀತಿ ಹಾಕಿದ ಕೂಡಲೇ ಮಸಾಲ ಉಳಿದಿದ್ರೆ ಅದನ್ನು ಪ್ರೌನ್ಸ್ ಮೇಲ್ಗಡೆ ಈ ರೀತಿ ಕೈಯಲ್ಲಿ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಪೂನ್ ಅಲ್ಲಿ ಹಾಕೊಳ್ಳಿ. ನಾನಿಲ್ಲಿ ಕೈಯಲ್ಲಿ ಹಾಕೊಳ್ತಿದ್ದೇನೆ. ಈ ರೀತಿ 1-2 ನಿಮಿಷ ಒಂದು ಬದಿಯಲ್ಲಿ ಕುಕ್ ಮಾಡಿದ ನಂತರ ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡಿ ಇನ್ನೊಂದು ಬದಿಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಈ ರೀತಿ ಫ್ಲಿಪ್ ಮಾಡ್ಕೊಂಡು ಇನ್ನೊಂದು ಬದಿ ಕೂಡ ಹೈ ಫ್ಲೇಮ್ ಅಲ್ಲಿ 1-2 ನಿಮಿಷ ಕುಕ್ ಮಾಡ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಮ್ದು ಪ್ರಾನ್ಸ್ ಗ್ರೀನ್ ಮಸಾಲಾ ಪ್ರಾನ್ಸ್ ಫ್ರೈ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್. ಇಷ್ಟು ಫ್ರೈ ಆದ್ರೆ ಸಾಕಾಗುತ್ತೆ. ಇದನ್ನ ಇವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇವಾಗ ನಾನಿಲ್ಲಿ ಆಲ್ರೆಡಿ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಪ್ಲೇಟ್ ಅನ್ನು ಆನಿಯನ್ ಮತ್ತೆ ಕೊರಿಯಂಡರ್ ಲೀವ್ಸ್ ಅಲ್ಲಿ. ಇದರ ಮೇಲ್ಗಡೆ ಹೀಗೇನೆ ಹಾಕೊಳ್ತಿದ್ದೇನೆ, ಜಸ್ಟ್ ಫಾರ್ ಪ್ರೆಸೆಂಟೇಬಲ್ ಲುಕ್ ಮಾತ್ರ. ಅದಕ್ಕೋಸ್ಕರ ಮಾತ್ರ ಈ ರೀತಿ ಪ್ರೆಸೆಂಟ್ ಮಾಡ್ಕೊಂಡಿದ್ದೇನೆ. ನೋಡಿ, ನಮ್ಮ ಗ್ರೀನ್ ಮಸಾಲಾ ಫ್ರೈ ರೆಡಿ ಆಗಿದೆ. ನೋಡಿದ್ರಲ್ಲ ಗ್ರೀನ್ ಮಸಾಲಾ ಪ್ರಾನ್ಸ್ ಹೇಗೆ ಮಾಡುದಂತ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ತನಿಷಾ ಆಲ್ರೆಡಿ 5 ಪ್ರಾನ್ಸ್ ತಿಂದಿದ್ದಾಳೆ. ಅವಳ ಹತ್ರ ಕೇಳುವ ಹೇಗಾಗಿದೆ ಅಂತ. ಹೇಗಾಗಿದೆ ಇಂಚಾ ತಿಂಡಿ? ಏತ್ ತಿಂಡರಿ ಇದು? 5 ತಿಂದಿದ್ದಾಳೆ. ಟೇಸ್ಟ್ ಅಂತೂ ಸೂಪರ್ ಆಗಿ ಬಂದಿದೆ. ಸಿಂಪಲ್ ಆಗಿ ಮಾಡುದು, ಟೇಸ್ಟ್ ಕೂಡ ಹಾಗೆ ನಾರ್ಮಲ್ ಫ್ರೈ ತಿನ್ನುವ ಬದಲು ಈ ರೀತಿ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಡಿಫ್ರೆಂಟ್ ಇರುತ್ತೆ. ಹಾಗೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಹಾಗೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಓಕೆ, ಟಾಟಾ, ಬೈ ಬಾಯ್. ಬಾಯ್.